ಅರಣ್ಯ ಇಲಾಖೆ ವತಿಯಿಂದ ಚಿರತೆಗಳ ಸಂರಕ್ಷಣಾ ದಿನಾಚರಣೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ನಾಯಕನಪಾಳ್ಯ ಗೇಟ್ ಬಳಿ ಇರುವ ರೈತ ಭವನದಲ್ಲಿ ಚಿರತೆಗಳ ಸಂರಕ್ಷಣಾ ದಿನಾಚರಣೆ ಮತ್ತು ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಸಕ ಬಾಲಕೃಷ್ಣನವರು ಗಿಡಗಳಿಗೆ ನೀರೆರೆದು ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಪ್ರಾಣಿಗಳ ಬಗ್ಗೆ ಅರಿವನ್ನು ಮೂಡಿಸಿದರು. ಜನಪ್ರಿಯ ಶಾಸಕರಿಗೆ ಕ್ಯಾಪ್ ಅನ್ನು ನೀಡುತ್ತಾ ಹಳ್ಳಿಗಳಿಗೆ ಪ್ರವೇಶವನ್ನು ಕೊಡ್ತಾ ಇರಲಿಲ್ಲ. ಅಂದ್ರೆ ರಾಮಕೃಷ್ಣಪ್ಪನವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಅವಾಗ ಸಮೃದ್ಧಿ ಹೆಚ್ಚಿತ್ತು. ಅವು ಕಾಡಿನಲ್ಲೇ ವಾಸ ಮಾಡಿ ಕಾಡಿನಲ್ಲೇ ಸಿಗ್ತಕ್ಕಂಥ ಆಹಾರಗಳನ್ನ ಬೇಟೆ ಮಾಡಿ ಅವನ್ನ ಅಲ್ಲೇ ವಾಸ ಮಾಡ್ತಕ್ಕಂಥ ವಾತಾವರಣಗಳನ್ನ ನೋಡ್ತಾ ಇದ್ದ ನಾವು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಮನುಷ್ಯನ ಅತಿ ಆಸೆ ಇಲ್ಲ. ಅತಿ ಆಸೆ ಅನ್ನೋಬಹುದು, ದುರಾಸೆ ಅನ್ನೋಬಹುದು. ಎಲ್ಲ ಕಾಡುಗಳನ್ನ ಕಳೆದು ನಾಡುಗಳನ್ನಾಗಿ ಏನು ಮಾನವ ಪರಿವರ್ತನೆ ಮಾಡ್ತಾ ಇದ್ದಾನೆ. ಈ ಪರಿವರ್ತನೆಯ ಪ್ರಯುಕ್ತ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಆಹಾರವನ್ನ ಅರಿಸಿಕೊಂಡು ಇವತ್ತು ನಾಡಿಗೆ ಬರ್ತಾ ಇರ್ತಕ್ಕಂಥ ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ನಾವು ಚೆನ್ನಾಗಿ ಬದುಕಬೇಕು ಅಂತಂದ್ರೆ ನಾಡು ಕಾಡು ಎರಡು ಕೂಡ ಸರಿ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಇವತ್ತು ನಮ್ಮ ರೈತ, ನಮ್ಮ ಪೂರ್ವಿಕರು ಪರಿಸರವನ್ನ ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ರು. ಅವರು ಕಾಪಾಡಿಕೊಂಡು ಬಂದಿರತಕ್ಕಂಥ ಪರಿಸರವನ್ನ ಇವತ್ತು ನಾವು ಕಡಿದು ಅದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ವಾತಾವರಣವನ್ನ ನೋಡ್ತಾ ಇದ್ದೇವೆ. ಪರಿಸರ ಮನುಷ್ಯನಿಗೆ ಬಹಳ ಮುಖ್ಯವಾದಂತ ವಿಚಾರ. ಪರಿಸರ ಇಲ್ಲ ಅಂತಂದ್ರೆ ನಮ್ಗೆ ಮಳೆ ಬರೋದಿಲ್ಲ, ಮಳೆ ಬರಲ್ಲ ಅಂತಂದ್ರೆ ಬೆಳೆ ಆಗೋದಿಲ್ಲ, ಬೆಳೆ ಆಗೋದಿಲ್ಲ ಅಂತಂದ್ರೆ ಮನುಷ್ಯ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ಕಾಡುಗಳನ್ನ ಉಳಿಸಿ ಪರಿಸರದ ಸಮತೋಲನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಪೂರ್ವಿಕರು ಅವತ್ತೇ ಮರ ಎಲ್ಲ ಕಡಿದ್ಬಿಟ್ಟು ನಮ್ಗೇನು ಬಿಡದೆ ಹೋಗಿದ್ರೆ ಬಹುಶಃ ಇವತ್ತು ನಾವೇನು ಕೂಡ ಪರಿಸರದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವತ್ತು ನಮ್ಮ ಪೂರ್ವಿಕರು ಬಹಳ ಬುದ್ಧಿವಂತಿಕೆಯಿಂದ ಮರಗಳನ್ನ ಬೆಳೆಸಿ ಪರಿಸರದ ಸಮತೋಲನತೆಯನ್ನ ಕಾಪಾಡಲಿಕ್ಕೆ ಏನು ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಅಲ್ಪ ಸ್ವಲ್ಪ ನಾವು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿ ಮಳೆಯ ಪ್ರಮಾಣ ಯಾತಕ್ಕೋಸ್ಕರ ಕಡಿಮೆ ಆಗ್ತದೆ? ಮಳೆಯ ಪ್ರಮಾಣ ಹೆಚ್ಚು ಮಲೆನಾಡು ಭಾಗದಲ್ಲಿ ನಾವು ನೋಡ್ತೇವೆ. ಮಳೆ ಹೆಚ್ಚು ಆಗ್ತದೆ. ಯಾಕೆ ಜಾಸ್ತಿ ಆಗ್ತದೆ? ನಾವೆಲ್ಲ ಆಲೋಚನೆ ಮಾಡಬೇಕು. ಅಲ್ಲಿ ಹೆಚ್ಚು ಯಾಕಾಗ್ತದೆ ಅಂತಂದ್ರೆ ಅಲ್ಲಿ ಹೆಚ್ಚು ಗಿಡ ಮರಗಳಿದ್ದಾವೆ, ಹೆಚ್ಚು ಬೆಟ್ಟ ಗುಡ್ಡಗಳಿದ್ದಾವೆ, ಗಿಡ ಮರಗಳಿದ್ದಾವೆ. ಅಲ್ಲಿ ಗಿಡ ಮರಗಳಿರೋದ್ರಿಂದ ಎಲ್ಲಿ ಹೆಚ್ಚಿನದಾಗಿ ಮಳೆಯನ್ನ ನಾವು ನೋಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಕೊಡಗಿರ್ಬೋದು, ಮಡಿಕೇರಿ ಇರ್ಬೋದು, ಈ ಭಾಗಗಳಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ವಾತಾವರಣವನ್ನ. ಅದೇ ರೀತಿ ನಮಗೂ ಕೂಡ ಮಳೆ ಆಗ್ಬೇಕಲ್ಲ. ನಾವೆಲ್ಲ ಬದುಕಬೇಕಾದ್ರೆ ಮಳೆ ಆಗ್ಬೇಕು ಅಂತಂದ್ರೆ ನಾವು ಕೂಡ ಹೆಚ್ಚು ಮರಗಿಡಗಳನ್ನ ಬೆಳೆಸ್ಬೇಕು. ಅದ್ರ ಜೊತೆಯಲ್ಲಿ ಇವತ್ತಿನ ದಿವಸಗಳಲ್ಲಿ ರಾಮಕೃಷ್ಣಪ್ಪನವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಇವತ್ತು ಚಿರತೆಗಳ ನಮ್ಮ ಭಾಗದಲ್ಲಿ ಯಾವ ರೀತಿ ಆಗಿದ್ದಾವೆ ಅಂತಂದ್ರೆ ನಾಯಿಗಿನ ಜಾಸ್ತಿ ಅವೇ ಇದಾವೆ ಅಂತ ಕಾಣಿಸ್ತದೆ. ಬಹುಶಃ ಅವು ಕೂಡ 2-3 ಮರಿಗಳನ್ನ ಆಗ್ತದೆ ಅಂತ ಕಾಣಿಸ್ತದೆ. ಆದ್ರೆ ಒಂದೇನಂತಂದ್ರೆ ಯಾವುದೇ ಪ್ರಾಣಿಗಳು, ಅದು ಹಾವಿಂದ ಹಿಡಿದು ಅದು ಯಾವುದೇ ದೊಡ್ಡ ಪ್ರಾಣಿವರೆಗೂ ಕೂಡ ಅದು ಏಕಾಏಕಿ ಮನುಷ್ಯನ ಮೇಲೆ ಹಲ್ಲೆ ಮಾಡೋದಿಲ್ಲ. ಏನಾದ್ರೂ ಕೂಡ ಮನುಷ್ಯನಿಂದ ನಮಗೆ ತೊಂದರೆ ಆಗ್ತದೆ ಅಂತ ಗೊತ್ತಾದಾಗ ಮಾತ್ರ ಅವು ಅದರ ರಕ್ಷಣೆಗೋಸ್ಕರ ನಮ್ಮ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇವತ್ತು ಒಂದು ಹಾವು ಹೋಗ್ತಾ ಇದ್ರೆ ನೀವೇನು ಮಾತಾಡ್ಸಕ್ ಹೋಗ್ಬೇಡಿ, ನೋಡ್ಬೇಡಿ, ಅದ್ರ ಪಾಡಿಗೆ ಅದು ಹೋಗ್ತದೆ. ನೀವು ಹೋಗೋದು, ಬಾಲ ತೊಳೆಯೋದು, ಹೊಡೆಯೋದು, ದೊಡ್ಡಲ್ಲಿ ಮಾಡಕ್ ಹೋದಾಗ ಅದು ಹಿಂದೆ ತಿರುಗಿ ಬೀಳ್ತದೆ. ಎಲ್ಲದಕ್ಕಿಂತ ಉದಾಹರಣೆ ನಾಯಿ ಸುಮ್ಮನೆ ಇದ್ರೆ ನಿಮ್ಮನ್ನ ಏನು ಮಾಡೋದಿಲ್ಲ, ಅದ್ರ ಪಾಡಿಗೆ ಅದು ಇರ್ತದೆ. ನೀವೇನೋ ಹೊಡೆಯೋದು ಮಾಡಿದ್ರೆ ತಿರುಗಿ ಕಚ್ಚಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು
ಚಿರತೆ ಅತ್ಯಂತ ಹೆಚ್ಚು ಇವತ್ತು ಚಿರತೆಯನ್ನ ನಾವು ಈ ಭಾಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ರೈತರು ಕೂಡ ನಮ್ಮ ಮೇಲೆ ನಮಗೆ ಪ್ರತಿನಿತ್ಯ ಕರೆಗಳನ್ನ ಮಾಡಿ ಈ ಭಾಗದಲ್ಲಿ ಹೆಚ್ಚು ಚಿರತೆ ಆಗಿದೆ ಅಂತಕ್ಕಂಥದ್ದು. ಒಂದು ವಿಶೇಷತೆ ಏನು ಅಂದ್ರೆ ಪ್ರಾಣಿಗಳದ್ದು ಚಿರತೆದು ಒಂದು ಸಾರಿ ಅದು ಮನುಷ್ಯನ ರಕ್ತವನ್ನ ಕುಡಿದ್ರೆ ಬಹುಶಃ ಅವು ಈ ನಾಯಿ ಮತ್ತೊಂದು ನೋಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ರಕ್ತ ಅಷ್ಟು ಉಪ್ಪಿನಂಶದಿಂದ ಬಹಳ ರುಚಿಯಾಗಿರ್ತದೆ. ನಮ್ಮ ಮನುಷ್ಯನ ರಕ್ತ ಬಹಳ ರುಚಿಯಾಗಿರ್ತದೆ. ಅದರಿಂದ ಅವು ಯಾವಾಗಲೂ ಕೂಡ ಒಂದ್ಸರಿ ಅದು ರುಚಿಯನ್ನ ನೋಡ್ಬಿಟ್ರೆ ಅವು ಮನುಷ್ಯನ ಮೇಲೆ ಯಾವಾಗಲೂ ಬೀಳ್ಬೇಕು ಅಂತಕ್ಕಂಥ ವಾತಾವರಣ. ಪ್ರಮುಖವಾಗಿ ಹುಲಿಗಳನ್ನ ನಾವು ಅವ್ರು ಹೇಳಿದ್ರು ಹುಲಿಗಳು ಎಲ್ಲಿರ್ತವೆ ಅಂತಂದ್ರೆ ಯಾವ ಕಾಡು ಸಮೃದ್ಧಿಯಾಗಿರ್ತದೆ ಅಲ್ಲಿ ಹುಲಿಗಳಿರ್ತವೆ ಅಂತೇಳಿ. ಆ ಹುಲಿಗಳಿಗೂ ಕೂಡ ಆಹಾರ ಬೇಕಲ್ಲ. ಜಿಂಕೆನೇ ಪ್ರಮುಖವಾಗಿ ಅದರ ಆಹಾರ. ಜಿಂಕೆಗಳು ಕೂಡ ಸಮೃದ್ಧವಾಗಿರ್ತವೆ. ನಾವು ಬಂಡೀಪುರಕ್ಕೆ ಹೋಗ್ತೀವೋ, ನಾವು ಬೇರೆ ಎಲ್ಲ ಕಾಡುಗಳನ್ನು ಕೂಡ ನೀವು ನೋಡಿ, ನಾಗರಹೊಳೆ ಫಾರೆಸ್ಟ್ ಹೋಗ್ತೀವೋ, ಅಲ್ಲೆಲ್ಲ ಕೂಡ ಹೆಚ್ಚು ಜಿಂಕೆಗಳನ್ನ ಬೇಟೆ ಆಡ್ತವೆ. ಆದ್ರೂ ಕೂಡ ಹೆಚ್ಚು ಜಿಂಕೆಗಳು ಉತ್ಪತ್ತಿ ಆಗ್ತವೆ ಅಲ್ಲಿ. ಅಂದ್ರೆ ಕಾಡು ಸಮೃದ್ಧವಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರೆ ಇಲ್ಲಿ ಚಿರತೆಯ ವಿಚಾರ ಏನು ಅಂತಂದ್ರೆ, ಯಾವುದೇ ಪ್ರಾಣಿಗಳು ನಮ್ಮ ಮೇಲೆ ಏಕಾಏಕಿ ಬೀಳೋದಿಲ್ಲ. ಅದು ಆಹಾರಕ್ಕೋಸ್ಕರ ಬರ್ತಕ್ಕಂಥದ್ದು. ಅವ್ರು ಹೇಳಿದ್ರು ಕರೋನಾ ಸಂದರ್ಭದಲ್ಲಿ ನಾವು ಮನುಷ್ಯರು ಮನೆ ಒಳಗೆ ಕೂತಿದ್ದೋ, ಆವಾಗ ಪ್ರಾಣಿಗಳು ಯಾವುದೇ ನಿರ್ಭಯವಾಗಿ ಎಲ್ಲ ಕಡೆ ಓಡಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿತ್ತು. ಅವಕ್ಕೆ ಯಾವುದೇ ಭಯ ಇರಲಿಲ್ಲ. ಯಾಕಂದ್ರೆ ಮನುಷ್ಯ ಆಚೆ ಬರ್ತಿರ್ಲಿಲ್ಲ, ನಮ್ಮನ್ನೇ ನೋಡ್ತಿರ್ಲಿಲ್ಲ ಮನುಷ್ಯನ. ಅದರಿಂದ ನಾವು ನಿರ್ಭಯವಾಗಿ ಎಲ್ಲ ಕಡೆ ಓಡಾಡ್ತಿದ್ದೋ. ಅದಕ್ಕೆ ಚಿರತೆ ಕಾಟ ಕೂಡ ಹೆಚ್ಚಿಗೆ ಇತ್ತವಾಗ. ಆದ್ರೆ ಈಗೀಗ ಇಲ್ಲದೆ ಇರೋದ್ರಿಂದ ನಾವು ಕೂಡ ಜಾಗೃತರಾಗಿರೋದ್ರಿಂದ ಅವು ಕೂಡ ಜಾಸ್ತಿ ಅಟ್ಯಾಕ್ ಮಾಡೋದನ್ನ ಕಡಿಮೆ ಆಗ್ತದೆ. ಆದ್ರೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ನಾವು ಬಹಳ ಹುಷಾರಾಗಿರ್ಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲಿ ಈಗ ವಯಸ್ಸಾದಂತವರು ಒಬ್ಬೊಬ್ಬರೇ ಓಡಾಡ್ತಕ್ಕಂಥದ್ದು, ಪೊದೆಗಳ ಹತ್ರ ಹೋಗ್ತಕ್ಕಂಥದ್ದು, ವ್ಯವಸಾಯ ಮಾಡ್ಲಿಕ್ಕೆ ಒಬ್ಬೊಬ್ಬರೇ ಓಡಾಡ್ತಕ್ಕಂಥದ್ದು, ಶಕ್ತಿ ಇರತಕ್ಕಂಥವ್ರು ಹೆಚ್ಚು ದನ ಕರುಗಳನ್ನ ಅಟ್ಕೊಂಡು ಹೋಗಿ ಅಲ್ಲಿ ಅದೇನ್ ಚಿರತೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ರಾಮಕೃಷ್ಣ ಅವ್ರು ಮಾತಾಡ್ತಕ್ಕಂಥ ಸಲಹೆ ಹೇಳಿದ್ರು, ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ ಅಂತಂದ್ರೆ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಕುರಿನೋ ಗಿರಿನೋ ಇಟ್ಕೊಂಡು ಹೋಗ್ಬೇಕಾದ್ರೆ ನೀವು ಸುಮ್ಮನೆ ಅಟ್ಯಾಕ್ ಮಾಡಲ್ಲ ನಿಮ್ಮನ್ನ. ಅದು ಕುರಿನೋ ಕೋಳಿನೋ ಇಟ್ಕೊಂಡು ಹೋಗ್ತಾ ಇರ್ತದೆ. ಅವಾಗ ನೀವು ಸುಮ್ಮನೆ ಇದ್ರೆ ಅಟ್ಯಾಕ್ ಮಾಡಲ್ಲ. ಅದನ್ನ ನೀವೇನೋ ಓಡಿಸಕ್ ಹೋಗೋದು, ಬೆದರ್ಸಕ್ ಹೋಗೋದು, ಅದನ್ನ ಕಿತ್ಕೊಳ್ತಾರೆ ಅಂತಂದ್ರೆ ಅದರ ಆಹಾರಕ್ಕೆ ಮನುಷ್ಯ ಕಲ್ಲಾಗ್ತಾನೆ ಅಂತ ಹೇಳಿ ಅದು ಅವ್ರ ಮೇಲೆ ಬೀಳ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತದೆ. ಅದರಿಂದ ಚಿರತೆಗಳು ಮನೆಗೆ ಬಂದಂತ ಸಂದರ್ಭದಲ್ಲಿ ನೀವು ಜಾಗೃತರಾಗಿರ್ಬೇಕು. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರು ಅವರು, ಚಿರತೆ ತನ್ನ ಎತ್ತರಕ್ಕಿಂತ ಕಡಿಮೆ ಇರ್ತಕ್ಕಂಥ ಪ್ರಾಣಿಗಳ ಮೇಲೆ ಅದು ಪ್ರಹಾರ ಮಾಡ್ತಕ್ಕಂಥದ್ದು. ನಾವು ಅದಕ್ಕಿಂತ ಜಾಸ್ತಿ ಎತ್ತರದಲ್ಲಿದ್ದೀವಿ. ನಾವು ಆ ಚಿರತೆ ಅಲ್ಲಿದ್ರೆ ನಮ್ಮನ್ನು ನೋಡಿದ್ರೆ ಅದು ಸುಲಭವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ. ಅದು ಚಿರತೆ ಅದು ನಮಗಿನ ಅದರ ಇದಿರ್ತದಲ್ಲ ಕಣ್ಣಿನ ದೃಷ್ಟಿ, ಆ ದೃಷ್ಟಿಗಿನ್ನ ಅಂತರ ಕಡಿಮೆ ಇದ್ದಾಗ ಮಾತ್ರ ಅದು ಮೇಲ್ಬಿಡ್ತಕ್ಕಂದ್ರೆ ಅಲ್ಲಿಗೆ ಆ ದೃಷ್ಟಿಗಿನ್ನ ಕಡಿಮೆ ಇದೆ ಅಂತಂದ್ರೆ ಅವನು ಚಿರತೆಗಿನ್ನ ಬಲಿಷ್ಠ ಆಗಿಲ್ಲ ಅಂತಕ್ಕಂಥದ್ದು ಅದರ ಆಲೋಚನೆ, ಚಿರತೆಯ ಆಲೋಚನೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಚಿರತೆ ಜೊತೆ ಜೀವನ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟೈತೆ. ಬೇಕೋ ಬೇಡವೋ ನಾವು ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ನಿರ್ಬಂಧ ಇದೆ. ಕಾನೂನು ಕೂಡ ಬದಲಾಗಿದೆ, ಕಾನೂನು ಕ್ರಮ ಕೂಡ ಆಗ್ತದೆ ನಮ್ಮ ಮೇಲೆ. ಅದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಚಿರತೆಯ ಜೊತೆಯಲ್ಲಿ ಇವತ್ತು ನಾವು ನವಿಲನ್ನು ನೋಡ್ತಾ ಇದ್ದೇವೆ. ನಮ್ಮ ಮುಂದಿನ ದಿವಸದಲ್ಲಿ ನಾವು ವ್ಯವಸಾಯ ಹೆಂಗ್ ಮಾಡ್ಬೇಕಪ್ಪ ಅನ್ನೋದೇ ನಮ್ಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟೈತೆ. ಈ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ, ಅದರಿಂದ ನಾವು ಅದನ್ನು ಮುಟ್ಟಕ್ಕೂ ಇಲ್ಲ. ಅದು ಮುಟ್ಟೋದು ಬಹಳ ದೊಡ್ಡ ಅಪರಾಧ. ನವಿಲನ್ನ ಯಾರು ಹೊಡೆದ್ರೆ ಅವ್ರು ಪರ್ಮನೆಂಟ್ ಜೈಲು, ರಾಜ್ಯ ಬರಂಗೇ ಇಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ಮತ್ತೆ ನವಿಲು. ಇವೆರಡನ್ನು ಕೂಡ ಏನಾದ್ರೂ ಮನುಷ್ಯ ಏನಾದ್ರೂ ಬೇಟೆ ಆಡೋದು ಮಾಡೋದು ಮಾಡಿದ್ರೆ ಬಹುಶಃ ದೊಡ್ಡ ಶಿಕ್ಷೆ ನಮಗೆ ಸಿಗ್ತದೆ. ಬಹಳ ಹುಷಾರಾಗಿ